ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾರನ್ನು ಮೆಚ್ಚೋಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ. ನನ್ ಕೆಲ್ಸ ನೋಡಿ ಆ ಭಗವಂತ ಮೆಚ್ಚಿದ್ರೆ ಸಾಕು. ಅದೇ ನನಗೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಗ್ತಿದೆ. ಭೂತ ಅನ್ನಿ ಪ್ರೇತ ಅನ್ನಿ ಇದ್ರಲ್ಲಿ ನಿಮ್ದು ಯಾವ್ದು ತಪ್ಪಿಲ್ಲ ರೀ. ಯಾಕಂದ್ರೆ ನಾನು ಅಷ್ಟು ಕೆಡ್ದಾಗ ನಡ್ಕೊಂಡಿದೀನಿ. ಇವಾಗ ಯಾರೇನಂದ್ರು ಅನ್ಸ್ಕೋಬೇಕು. ಏನೇ ಇದು, ನಾನು ಭೂತ ಅಂದ್ರೆ ಸಾಕು ಹೊಡೆಯಕ್ಕೆ ಬರ್ತಿದ್ದೆ. ನಾನು ನಿನ್ನ ಭೂತ ಗೀತ ಅಂತ ಹೇಳಿ ಕಾಳಿದ್ರು ನಿನ್ನ ಕೋಪನೇ ಬರ್ತಿಲ್ವಲ್ಲೇ? ಜೀವನದಲ್ಲಿ ಒಳ್ಳೆ ದಾರಿಲಿ ನಡೀತಾರಲ್ಲ ಅವ್ರಿಗೆ ಮಾತ್ರನೇ ಕೋಪ ಮಾಡ್ಕೊಳೋ ಹಕ್ಕಿರತ್ತೆ. ನಂತರ ಬರೀ ತಪ್ಪು ಮಾಡ್ಕೊಂಡು ಬಂದವರಿಗೆ ಕೋಪ ಮಾಡ್ಕೊಳೋದ್ರಲ್ಲಿ ಅರ್ಥ ಇದೆ ಬಿಡಿ. ಅದೇ ಯಾವ್ದಕ್ಕೊಂದ್ಸತಿ ಕಪಾಲಕ್ಕೆ ರಪ್ಪ ಅಂತ ಬಿಡಿಯತ್ತೆ. ಯಾಕಳಿ ಅಂದ್ರೆ ನನಗಿದು ಕನ್ಸೋ ಅಥವಾ ನಿಜನೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳೋಣ ಅಂತ. ನಂಗೆ ಯಾಕೋ ಇವಳ ಮೇಲೆ ಹೆವಿ ಡೌಟ್ ಹೊಡಿತಾ ಇದೆ. ಆಯ್ತು ರೀ, ಎಷ್ಟಾದ್ರೂ ಡೌಟ್ ಪಡಿ. ನಾನೇನ್ ತಲೆ ಕೆಲ್ಸ್ಕೊಳಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಬೇಗ ಬೇಗ ಮನೆಯೆಲ್ಲ ಧೂಳೊಡ್ದು ಪಾತ್ರೆ ತೊಳೆದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕ ಯಾಕೆ? ಅದೇ ಅಮ್ಮ, ನಮ್ಮ ಪಲ್ಲವಿಗೆ ಮದ್ವೆ ಸೆಟ್ ಆಯ್ತಲ್ಲ, ಆ ದೇವಸ್ಥಾನಕ್ಕೆ 9 ದಿನ ಹೋಗಿ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಅಲ್ಲ, ಸಡನ್ ಆಗಿ ಇಷ್ಟು ಒಳ್ಳೆ ಹೇಗೆ ಸಾಧ್ಯ? ಏನೋ ಮಿಸ್ ಹೊಡಿತಿದ್ಯಲ್ಲ. ಸರಿಮಾ, ಟೈಮ್ ವೇಸ್ಟ್ ಮಾಡಿದ್ರೆ ಆಗಲ್ಲ. ನಾನು ಹೋಗಿ ಪಾತ್ರೆ ತೊಳಿಬೇಕು. ರೀ, ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ. ಈ ಅನುಮಾನ ಅನ್ನೋದು ದೊಡ್ಡ ರೋಗ. ಅದನ್ನ ಅನುಮಾನ ಪಟ್ಟು ಪಟ್ಟು ನಿಮ್ ತಲೆನ ಹಾಳು ಮಾಡ್ಕೋಬಿಡಿ. ಮೊದ್ಲೇ ಅದ್ರಲ್ಲಿ ಏನೂ ಇಲ್ಲ. ಇವಳು ಒಗಳದ್ಲ ತೆಗಳದ್ಲ ಗೊತ್ತಾಗ್ಲಿಲ್ಲತ್ತೆ. ತಲೆಗೆಟ್ಟಾಯ್ತು. ರಂಗನಾಥನ್ ಹೋಗ್ಬಿಟ್ಟು ಒಂದು ಟೀ ಹಾಕೊಂಬರ್ತೀನಿ. ಅಲ್ಲ, ಇಲ್ಲಿ ಏನ್ ನಡೀತಿದ್ಯೋ ಏನೋ. ನಮ್ ಗೀತನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ತಿರುಗಿಸ್ತೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಏನಾಯ್ತಾನು ಇಷ್ಟೊಂದು ಹ್ಯಾಪಿ ಆಗಿದ್ಯಾ? ವಿಷಯ ಗೊತ್ತಾ ಇದ್ರೆ ನಿಂಗೂ ನನ್ನಷ್ಟ ಖುಷಿ ಆಗುತ್ತೆ. ಹೌದಾ? ಏನು? ನಮ್ಮಮ್ಮ ಇವತ್ತು ನಮ್ಮ ಪಪ್ಪನ್ ನೋಡಿದ್ರು. ಹೋಗೆ, ನಿಮ್ಮಮ್ಮ ನಮ್ಮ ಪಪ್ಪನ ದಿನ ನೋಡ್ತಾರಲ್ಲ. ಇಲ್ಲ ಕಣ, ನನ್ನ ಪಪ್ಪನ ದಿನ ನೋಡ್ತಿದ್ದೆ. ಆದ್ರೆ ಅಮ್ಮ ಇವತ್ತು ನೋಡಿದ್ರು. ಅಯ್ಯೋ, ನೀನಿಗೆ ಕನ್ಫ್ಯೂಸ್ ಆಗಿದ್ದೆ ಕಡೆ. ನೀನ್ ಇರೋದ ಕನ್ಫ್ಯೂಸ್ ಆಗಕ್ಕೆ. ಹೋಗು. ನಮ್ಮ ಪಪ್ಪನ ದಿನ ನೋಡಕ್ಕೆ ಹೇಗ್ ಸಾಧ್ಯ? ತುಂಬಾ ದಿನ ಆದ್ಮೇಲೆ ನಮ್ಮ ಪಪ್ಪ ಇಲ್ಲಿಗೆ ಬಂದಿದ್ದಾರ್ತಾನೆ. ಗೀತಾ, ಏನೇ ಇದು? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದೀಯಾ? ಓ, ಟ್ರಿಪ್ಗೆ ಏನಾರು ಹೋಗ್ತಿದ್ಯಾ? ಅಯ್ಯೋ, ಅದೆಲ್ಲ ಏನು ಇಲ್ಲ ರೀ. ಪಲ್ಲವಿ ಮದ್ವೆಗೆ ಸೀರೆ ಎತ್ತಿಟ್ಕೊಳ್ತಾ ಇದ್ದೀನಿ. ಏನಂತೆ? ಹ್ಞೂ ರೀ, ಪಲ್ಲವಿ ಮದ್ವೆಗೆ ಸೀರೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಪಲ್ಲವಿ ಜೊತೆನೇ ಇರ್ಬೇಕಲ್ವಾ, ಅದಕ್ಕೆ ಒಳ್ಳೊಳ್ಳೆ ಸೀರೆ ಉಟ್ಕೋಬೇಕಲ್ವಾ. ಧಾರೆಗೊಂದು, ಅರ್ಶನಶಾಸ್ತ್ರಕ್ಕೊಂದು, ವೀಳೆ ಶಾಸ್ತ್ರಕ್ಕೊಂದು, ಮೆಹಂದಿಗೊಂದು, ಎಲ್ಲ ಈಗಲೇ ಹೊಂದ್ಸ್ಕೋಬೇಕು. ನೀ ಇಷ್ಟೊಂದೆಲ್ಲ ಬದಲಾಗ್ಬಿಡ ಕಣೆ. ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕ್ರಿ? ಮತ್ತೆ ಇಷ್ಟು ದಿನ ಪಲ್ಲವಿ ಮೊದಲೇನ ನಿಲ್ಸ್ಬೇಕು ಅಂತ ಒದ್ದಾಡ್ತಿದ್ದೆ. ಈಗ ನೋಡಿದ್ರೆ ಖುಷಿಯಾಗಿ ನೀನೇ ಓಡಾಡ್ತಿದ್ಯಾ. ರೀ, ಎಷ್ಟೆಲ್ಲ ರೀ ಹೇಳದ್ ನಿಮ್ಗೆ? ನಾನು ಮೊನ್ನೆನೇ ಹೇಳಿದ್ನಲ್ಲ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ ಅಂತ. ಇವಾಗ ನಾನು ತಿದ್ಕೊಂತಿದ್ದೀನಿ ರೀ.
ಪಾಪ ಪಲ್ಲವಿ ನಮಗೋಸ್ಕರ ಗಂಧ ತೇಯ್ದಂಗೆ ತನ್ನ ಜೀವನನೇ ತೇದಿದಳ್ರಿ. ಹೌದೌದು. ಅಂತೋಳ್ ಮೇಲೆ ಮತ್ಸರ ಪಡ್ತಿದ್ನಲ್ಲ ಅಂತ ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಿದೆ ರೀ. ಅಲ್ಲ ಕಣೆ, ಇದ್ದಕ್ಕಿದ್ದಾಗೆ ಅದ್ಯಾವ ಅರಳಿ ಮರದ ಕಡೆ ಕೂತು ತಪಸ್ ಮಾಡಿದೆ, ಇಷ್ಟೆಲ್ಲ ಬದಲಾಗ್ಬಿಟ್ಟಿದೆಯಲ್ಲೇ. ಅಯ್ಯೋ, ಅದು ಇದಕ್ಕಿದ್ದಂಗೆ ಆಗಿದ್ ಬದಲಾವಣೆ ಅಲ್ಲ ರೀ. ಅದೇ ರೀ, ಅವತ್ ನೀವು ನಿನ್ ಬಿಟ್ಟೋಗ್ತೀನಿ ನೋಡು, ಆಮೇಲೆ ಇನ್ನೆಲ್ಲ ಗಂಡ ಬಿಟ್ಟೋಳು ಅಂತ ಹೇಳ್ತಾರೆ ಅಂತ ಅಂದ್ರಲ್ಲ, ಅವಾಗ ನನ್ನ ಮನ್ಸಲ್ಲಿ ತಳಮಳ ಶುರುವಾಯ್ತು ರೀ. ಒಂದ್ ಹೆಣ್ಣಿಗೆ ಗಂಡನೇ ಸರ್ವಸ್ವ ರೀ. ಅವರೇ ಬಿಟ್ಮೇಲೆ ಅವಳ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಏಯ್, ಈ ಮಾತಲ್ಲ ನೀ ಆಡ್ತಿದ್ದೀನೇ? ಹೌದು ರೀ, ಹತ್ರ ಇದ್ದಾಗ ಆ ವ್ಯಕ್ತಿ ಬೆಲೆ ಏನು ಅಂತ ನಮಗೆ ಅರ್ಥ ಆಗೋದಿಲ್ಲ. ಎಕ್ಸಾಂಪಲ್, ನೀವು ನನ್ನ ಬಿಟ್ಟೋದ್ರೆ ಸಮಾಜದಲ್ಲಿ ಬೆಲೆ ಇರುತ್ತಾ? ಇಲ್ಲ ಅಲ್ವಾ? ಅದಾದ್ಮೇಲೆ ನನಗೆ ಪಲ್ಲವಿ ಪರಿಸ್ಥಿತಿ ನೆನಪಾಯ್ತು ರೀ. ಪಾಪ ಗಂಡನ್ ಬಿಟ್ಟೋಳು ಅಂತ ಅವಳು ಎಷ್ಟು ಜನ ಚೀಮಾರಿ ಹಾಕಿದ್ದಾರೆ ಹೇಳಿ. ನಾನು ಗಂಡ ಬಿಟ್ಟೋಳು ಅಂತ ಅನ್ಸ್ಕೊಂತೀನಿ ಅಂತ ಕಲ್ಪನೆ ಮಾಡ್ಕೊಂಡೆ. ನನಗ್ ತಡ್ಕೊಳಕ್ಕೆ ಆಗ್ಲಿಲ್ಲ ರೀ. ಇಷ್ಟ ದಿನ ಅವಮಾನ ಸಹಿಸಿರೋ ಪಲ್ಲವಿ ಮನ್ಸಲ್ಲಿ ಅದೆಷ್ಟು ನೋವಿರ್ಬೋದು ಹೇಳಿ. ಅದೆಲ್ಲ ಕುತ್ಕೊಂಡು ಯೋಚನೆ ಮಾಡ್ದೆ ರೀ, ಒಂಥರ ಬೇಜಾರಾಗ್ಬಿಡ್ತು. ಯಾರಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀನಿ? ಅದಕ್ಕೆ ರೀ, ಬದ್ಲಾಗ್ಬಿಡೋಣ ಅಂತ ಬದ್ಲಾಗ್ಬಿಟ್ಟೆ. ಆಗಲ್ಲ ಕಣೆ, ಲೇ ನನಗ್ ಕೈಯಿಂದ ಆಗಲ್ಲ ಕಣೆ. ನನ್ನ ಟೈಮ್ ನಾನೇ ಕಲ್ಚಪ್ರಿ ಅಯ್ಯೋ, ಹೋಗ್ಬಿಡ್ತೀನಿ. ಯಾಕ್ರಿ? ಆಗಲ್ಲ ಆಗಲ್ಲ ಆಗಲ್ಲ. ರೀ ರೀ, ನಾನು ಬದ್ಲಾಗಿದ್ದೀನಿ ರೀ. ರೀ ಮುಖಕ್ಕೆ ಥು. ಚಪ್ಪಡಿ ಕಲ್ಲೆಲ್ಲ ಸಿಗ್ತಾ ಇಲ್ವೇ? ಅಳಿಯಂದ್ರೆ ಏನಾಯ್ತು? ಯಾಕೆ ಹೀಗೆ ತಲೆ ಸಿಚ್ಕೊಡ್ತಾ ಇದ್ದೀರಾ? ಅಯ್ಯೋ, ಏನ್ ಹೇಳಿ ಮಾವ. ಇಲ್ಲಿದ್ದೀರಾ? ಅಪ್ಪ, ಪಲ್ಲವಿ ಮದ್ವೆ ಕರೆಯಕ್ಕೆ ಲಿಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ನಿಮ್ ಲಿಸ್ಟ್ ಅಲ್ಲಿ ಯಾರಾದ್ರೂ ಇದ್ರೆ ಹೇಳಪ್ಪ, ಹಾಗೆ ಅವ್ರ ಫೋನ್ ನಂಬರ್ ಕೊಡು. ಎಲ್ಲ ಕಡೆ ನೀವೇ ಹೋಗಿ ಬರಕ್ ಆಗೋದಿಲ್ವಲ್ಲ, ಕರೆಯೋಕ್ ಮುಂಚೆ ನಾವೆಲ್ಲರೂ ಸೇರಿ ಡಿವೈಡ್ ಮಾಡ್ಕೊಡೋಣ. ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ಅಂತ ಲಿಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಮಾವ ನಾನು ತಾಯಿ ಚಚ್ಕೋತಾ ಇರೋದು. ಇಷ್ಟ ದಿನ ಪ್ರೇತಾತ್ಮ ಆಗಿದ್ದು ಈಗ ಪವಿತ್ರಾತ್ಮ ಆಗ್ಬಿಟ್ಟಿದ್ದಾಳಲ್ಲ, ಅದು ನೋಡಿ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಏನ್ರಿ, ನಿಮಗ್ ನಾನು ಹೇಗಿದ್ರು ತಪ್ಪು, ಹಿಂಗಿದ್ರು ತಪ್ಪು, ಹಂಗಿದ್ರು ತಪ್ಪು, ಕರ್ಮ. ತಾತ ತಾತ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕಮ್ಮ ಅಂತದ್ದೇನಾಯ್ತು? ತಾತ ಇವತ್ತು ಅಮ್ಮ ಸ್ಕೂಲ್ ಹತ್ರ ಬಂದಿದ್ರು. ಆ, ಅದಕ್ಕೆ ಖುಷಿ ಆಗ್ಬಿಟ್ಯಾ? ಇಲ್ಲ, ಇವತ್ತು ಮ್ಯಾಜಿಕ್ ಮ್ಯಾಶಿನ ಮೀಟ್ ಮಾಡಿದ್ರು.